ಸಿಎಂ ಅವರು ಹೇಳಿದಾರೆ ಸರ್, ನಾನೇ ಮುಂದುವರಿತೀನಿ 5 ವರ್ಷ ಅಂತ. ಕರೆಕ್ಟ್. ನಮ್ ಕುರ್ಚಿ ಗಟ್ಟಿ ಐತಿ 5 ವರ್ಷ. ವೀರಶೈವ ಮಾಸಂ ಗಟ್ಟಿ ಐತೆ ಅದನ್ನ ಕೇಳ್ರಿ, ವೀರವೇಳ ಅಂತ ಯಾರ ವಿರೋಧ ಯಾರು ಇಲ್ಲೇ ಇಲ್ಲ ಅವ್ರಿಗೆ. ಅಲ್ಲ, ಸಿಎಂ ಅವರು ಹೇಳಿದಾರೆ ಸರ್, 5 ವರ್ಷನೂ ನಾನೇ ಸಿಎಂ ಆಗಿರ್ತೀನಿ, ಮುಂದುವರಿತೀನಿ ಅಂತ. ಇರ್ಲಿ, ಹೈಕಮಾಂಡ್ ಇದ್ದಂಗೆ ಮಾಡ್ತಾರೆ. ಸಿದ್ದರಾಮಯ್ಯ ನೋಡಿ ನನಗೆ ಕೆಟ್ಟದ್ ಮಾಡಿದ್ದಾರೆ, ಆಡಳಿತ ಚೆನ್ನಾಗಿ ಮಾಡ್ತಾ ಇದಾರೆ, ಮಾಡ್ಲಿ. ಕಾಂಗ್ರೆಸ್ ವೀರೇಂದ್ರ ಪಾಟೀಲ್ ನಂತರ ಲಿಂಗಾಯತರು ಯಾರು ಸಿಎಂ ಆಗಿಲ್ಲ ಸರ್. ವೀರೇಂದ್ರ ಪಾಟೀಲ್ ನಂತರ ಕಾಂಗ್ರೆಸ್ ಅಲ್ಲಿ ಲಿಂಗಾಯತ ಸಿಎಂ ಆಗಿಲ್ಲ. ನೆಕ್ಸ್ಟ್ ಅಂತ ಅವಕಾಶಗಳು ಬಂತಂದ್ರೆ ಕ್ಲೈಮ್ ಮಾಡ್ತಾರೆ. ಶೆಡ್ ಹೊಡಿತೇವೆ. ಅವಕಾಶ ಬಂದ್ರೆ ಖಾಲಿ ಆದ್ಮೇಲೆ ಶೆಡ್ ಹೊಡಿತಾ. ಲಿಂಗಾಯತ ಸಿಎಂ ಖಾಲಿ ಆದ್ಮೇಲೆ ಶೆಡ್ ಹೊಡಿತಾರೆ. ಖಾಲಿ ಸರ್ ಅದೇ ಅಂತ ಅವಕಾಶ ಇತ್ತು ಅಂದ್ರೆ ಅವಕಾಶ ಇದ್ದ ನೋಡೋದು ಅಂತ ತಿಳಿದ್ರಲ್ಲ. ಯಾಕಂದ್ರೆ ಈಗ ರಾಯರೆಡ್ಡಿ ಮಾತಾಡಕ್ಕೆ, ಎಂ ಬಿ ಪಾಟೀಲ್ ಮಾತಾಡೋದಕ್ಕೆ ಕೇಳಿದಕ್ಕೆ ಮಾತಾಡ್ಯಾರೆ, ಅವ್ರೇ ನಿರ್ಮಿತ್ರ ಮಾಡ್ಯಾರ ಅಂತ ಅವಕಾಶ ಸಿಕ್ತು ಅಂದ್ರೆ ಲಿಂಗಾಯತ ಸಿಎಂಗೆ ಪ್ರಸ್ತಾಪ ಮಾಡ್ತೀವಿ ಖಾಲಿ ಆದ್ಮೇಲೆ. ಸದ್ಯ ಖಾಲಿ ಇಲ್ಲ ಆಗ್ತದೆ. ವಿಶೇಷ ಸುದ್ದಿ ಯಾವ ಸಿಕ್ಕಂಗೆ ಕಾಣೋದಿಲ್ಲ. ವಿಶೇಷ ಸುದ್ದಿ ಯಾವ ಸಿಕ್ಕಂಗೆ ಕಾಣೋದಿಲ್ಲ. ಸಿಎಂ ಅವರು ಹೇಳಿದಾರೆ ಸರ್, ನಾನೇ ಮುಂದುವರಿತೀನಿ 5 ವರ್ಷ ಅಂತ. ಕರೆಕ್ಟ್. ನಮ್ ಕುರ್ಚಿ ಗಟ್ಟಿ ಐತಿ 5 ವರ್ಷ. ವೀರಶೈವ ಮಾಸಂ ಗಟ್ಟಿ ಐತೆ ಅದನ್ನ ಕೇಳ್ರಿ, ವೀರವೇಳ ಅಂತ ಯಾರ ವಿರೋಧ ಯಾರು ಇಲ್ಲೇ ಇಲ್ಲ ಅವ್ರಿಗೆ. ಅಲ್ಲ, ಸಿಎಂ ಅವರು ಹೇಳಿದಾರೆ ಸರ್, 5 ವರ್ಷನೂ ನಾನೇ ಸಿಎಂ ಆಗಿರ್ತೀನಿ, ಮುಂದುವರಿತೀನಿ ಅಂತ. ಇರ್ಲಿ, ಹೈಕಮಾಂಡ್ ಇದ್ದಂಗೆ ಮಾಡ್ತಾರೆ. ಸಿದ್ದರಾಮಯ್ಯ ನೋಡಿ ನನಗೆ ಕೆಟ್ಟದ್ ಮಾಡಿದ್ದಾರೆ, ಆಡಳಿತ ಚೆನ್ನಾಗಿ ಮಾಡ್ತಾ ಇದಾರೆ, ಮಾಡ್ಲಿ. ಕಾಂಗ್ರೆಸ್ ವೀರೇಂದ್ರ ಪಾಟೀಲ್ ನಂತರ ಲಿಂಗಾಯತರು ಯಾರು ಸಿಎಂ ಆಗಿಲ್ಲ ಸರ್. ವೀರೇಂದ್ರ ಪಾಟೀಲ್ ನಂತರ ಕಾಂಗ್ರೆಸ್ ಅಲ್ಲಿ ಲಿಂಗಾಯತ ಸಿಎಂ ಆಗಿಲ್ಲ. ನೆಕ್ಸ್ಟ್ ಅಂತ ಅವಕಾಶಗಳು ಬಂತಂದ್ರೆ ಕ್ಲೈಮ್ ಮಾಡ್ತಾರೆ. ಶೆಡ್ ಹೊಡಿತೇವೆ. ಅವಕಾಶ ಬಂದ್ರೆ ಖಾಲಿ ಆದ್ಮೇಲೆ ಶೆಡ್ ಹೊಡಿತಾ. ಲಿಂಗಾಯತ ಸಿಎಂ ಖಾಲಿ ಆದ್ಮೇಲೆ ಶೆಡ್ ಹೊಡಿತಾರೆ. ಖಾಲಿ ಸರ್ ಅದೇ ಅಂತ ಅವಕಾಶ ಇತ್ತು ಅಂದ್ರೆ ಅವಕಾಶ ಇದ್ದ ನೋಡೋದು ಅಂತ ತಿಳಿದ್ರಲ್ಲ. ಯಾಕಂದ್ರೆ ಈಗ ರಾಯರೆಡ್ಡಿ ಮಾತಾಡಕ್ಕೆ, ಎಂ ಬಿ ಪಾಟೀಲ್ ಮಾತಾಡೋದಕ್ಕೆ ಕೇಳಿದಕ್ಕೆ ಮಾತಾಡ್ಯಾರೆ, ಅವ್ರೇ ನಿರ್ಮಿತ್ರ ಮಾಡ್ಯಾರ ಅಂತ ಅವಕಾಶ ಸಿಕ್ತು ಅಂದ್ರೆ ಲಿಂಗಾಯತ ಸಿಎಂಗೆ ಪ್ರಸ್ತಾಪ ಮಾಡ್ತೀವಿ ಖಾಲಿ ಆದ್ಮೇಲೆ. ಸದ್ಯ ಖಾಲಿ ಇಲ್ಲ ಆಗ್ತದೆ. ವಿಶೇಷ ಸುದ್ದಿ ಯಾವ ಸಿಕ್ಕಂಗೆ ಕಾಣೋದಿಲ್ಲ. ವಿಶೇಷ ಸುದ್ದಿ ಯಾವ ಸಿಕ್ಕಂಗೆ ಕಾಣೋದಿಲ್ಲ.